ಹಲೋ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ಮೂಲಕ ನಾವು ಆಪ್ಷನ್ ಎಂಟ್ರಿನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಪ್ರೀ ರಿಕ್ವಿಸಿಟ್ಸ್ ಏನಪ್ಪ ಬೇಕು ಅಂತ ಹೇಳಿದ್ರೆ, ಫಸ್ಟ್ ಒನ್ PDC ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್, ಇಲ್ಲ ಅಂತ ಹೇಳಿದ್ರೆ ಫೈನಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್. ಇದನ್ನು ನೀವು ಇಮೇಜ್ ಫಾರ್ಮಲ್ಲಿ ಸೇವ್ ಮಾಡ್ಕೋಬೇಕು. ಬೆಟರ್ ನಿಮ್ಮ ಫೋನ್ ಗ್ಯಾಲರಿನಲ್ಲಿ ಸೇವ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ಸೆಕೆಂಡ್ ಒನ್ ಏನಪ್ಪ ಅಂತ ಹೇಳಿದ್ರೆ, ನೀವು ಈಗಾಗಲೇ ಕ್ಲೈಮ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡಿರಬೇಕು. ಸೊ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಕ್ಲೈಮ್ ಸ್ಲಿಪ್ನ ಹೇಗೆ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವಿನ್ನೂ ಕ್ಲೈಮ್ ಸ್ಲಿಪ್ನ ಡೌನ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರೆ ಮೊದಲು ಆ ವಿಡಿಯೋನ ನೋಡಿಕೊಂಡು ಕ್ಲೈಮ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಆಪ್ಷನ್ ಎಂಟ್ರಿನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಮೊದಲು ನಿಮ್ಮ ಫೋನ್ ಬ್ರೌಸರ್ನಲ್ಲಿ PGCET ವೆಬ್ ಪೇಜಸ್ಗೆ ಹೋಗಿ. ಈ ಪೇಜ್ನಲ್ಲಿ PGCET 2025 MBA MCA MTech MArch ಆಯ್ಕೆ ನಮೂದು ಲಿಂಕ್ ಅಂತ ಇದೆ, ಅಂದರೆ ಆಪ್ಷನ್ ಎಂಟ್ರಿ ಲಿಂಕ್ ಅಂತ. ಅದನ್ನು ಕ್ಲಿಕ್ ಮಾಡೋಣ. ಈ ಒಂದು ಪೇಜ್ನಲ್ಲಿ ಲಾಗಿನ್ ಆಗೋದಕ್ಕೆ 2 ಆಪ್ಷನ್ಸ್ ಇದೆ. ಇದರಲ್ಲಿ ನಾನು ಲಾಗಿನ್ ವಿತ್ CET ನಂಬರ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೆಲವೊಂದಷ್ಟು ಡೇಟಾ ಫೀಲ್ಡ್ಸ್ ಬಂದಿದೆ. ಅಪ್ಲಿಕೇಶನ್ ನಂಬರ್ ಹಾಗೆ ಆಪ್ಷನ್ ಎಂಟ್ರಿ CET ನಂಬರ್ ಅಂತ. ಈ ಆಪ್ಷನ್ ಎಂಟ್ರಿ CET ನಂಬರ್ ಎಲ್ಲಿತ್ತು ಅಂತ ಹೇಳಿದ್ರೆ ನಮ್ಮ ಕ್ಲೈಮ್ ಸ್ಲಿಪ್ಪಲ್ಲಿ ಎಂಟ್ರಿ ಇತ್ತು. ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಹಾಗೆ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ ಸೆಂಡ್ OTP ಅನ್ನೋ ಬಟನ್ನ ಕ್ಲಿಕ್ ಮಾಡೋಣ. OTP ವೆರಿಫಿಕೇಷನ್ ಮಾಡ್ತಿದ್ದಾಗೇ ಇಮಿಡಿಯೇಟ್ ಕ್ಯಾಪ್ಚರ್ ಎ ಫೋಟೋ ಫಾರ್ ಫೇಸ್ ವೆರಿಫಿಕೇಷನ್ ಅಂತ ಬರ್ತಿದೆ. ಇಲ್ಲಿ ಸ್ಟಾರ್ಟ್ ಕ್ಯಾಮ್ರಾ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಆಕ್ಸೆಸ್ ಕೇಳ್ತಾ ಇದೆ, ಅಲೋ ಕೊಡಿ, ಕ್ಯಾಪ್ಚರ್ ಮಾಡ್ಕೊಳ್ಳಿ ನಿಮ್ಮ ಫೋಟೋನ, ಮತ್ತು ವೆರಿಫೈ ಆ್ಯಂಡ್ ಲಾಗಿನ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಅಲರ್ಟ್ ಬರ್ತಿದೆ ಪಾಪಪ್, ಯು ಹ್ಯಾವ್ ನಾಟ್ ಎಂಟರ್ಡ್ ಎನಿ ಆಪ್ಷನ್ಸ್, ಪ್ಲೀಸ್ ಎಂಟರ್ ಯುವರ್ ಆಪ್ಷನ್ಸ್ ಆ್ಯಂಡ್ ಡೌನ್ಲೋಡ್ ದ ಆಪ್ಷನ್ ಎಂಟ್ರಿ ಪ್ರಿಂಟ್ಔಟ್ ಅಂತ ಇದೆ. ಸೊ ಎಂಟ್ರಿನ ಮಾಡಿ ಆಪ್ಷನ್ ಎಂಟ್ರೀಸ್ ಮಾಡಿ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಕ್ಕೆ ಪ್ರಿಯಾರಿಟಿ ಸೆಲೆಕ್ಷನ್ ಕೂಡ ಕೊಡಿ, ಹಾಗೆ ಅದನ್ನು ಪ್ರಿಂಟ್ಔಟ್ ತೊಗೊಳ್ಳಿ ಅಂತ. ಸೊ ಮತ್ತು ಎಲಿಜಿಬಿಲಿಟಿ ಕಂಡೀಷನ್ಸ್ ನೋಡ್ಕೊಳ್ಳಿ, ಇನ್ ಕೇಸ್ ಆಫ್ MTechಗೆ ಅಪ್ಲೈ ಮಾಡೋದಾದರೆ ಅಂತ ಇದೆ. ಹಾಗೆ ಇಲ್ಲೇನಾದರೂ ನೀವು ರಾಂಗ್ ಏನಾದರೂ ಆಪ್ಷನ್ಸ್ ತಗೊಂಡು ಏನಾದರೂ ನಿಮಗೆ ಸೀಟ್ ಅಲಾಟ್ ಆಗಲಿಲ್ಲ ಅಂದರೆ ನೀವೇ ರೆಸ್ಪಾನ್ಸಿಬಲ್ ಆಗಿರ್ತೀರ. ಸೊ ನೆಕ್ಸ್ಟ್ ಕ್ಲಿಕ್ ಆನ್ ಓಕೆ. ಈ ಪೇಜ್ನಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲೊಂದು ಇನ್ಫಾರ್ಮೇಷನ್ ಇದೆ, ಹಾಗೆ ಒಂದು ಚೆಕ್ ಬಾಕ್ಸ್ ಇದೆ, ಅದನ್ನು ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡಿ ಹಾಗೆ ಐ ಅಗ್ರಿ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸೆಲೆಕ್ಟ್ ಡಿಸಿಪ್ಲಿನ್ ಇದೆ, MBA ಆರ್ MCಗೆ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೀರ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಸೆಲೆಕ್ಟ್ ಸ್ಟ್ರೀಮ್ ಅಂತ ಇದೆ. ಸೊ ಅದು ಕಾಲೇಜ್ ಆರ್ ಕೋರ್ಸ್ ವೈಸ್ ಇದೆ. ಸೊ ಬೆಟರ್ ನೀವು ಕಾಲೇಜ್ ವೈಸ್ ತೊಗೊಳ್ಳೋದು ಒಳ್ಳೆಯದು. ಸೊ ಕಾಲೇಜ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕಾಲೇಜ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡಿದ್ರೆ ಕಾಲೇಜ್ ನೇಮ್ ಅಪಿಯರ್ ಆಗುತ್ತೆ. ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕಾಲೇಜ್ ಕಾಣಿಸ್ತಾ ಇದೆ. ಸೊ ಹಾರಿಜಾಂಟಲ್ ಆಗಿ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಪ್ರಿಯಾರಿಟಿ ಎಂಟ್ರಿನ ಹಾಕೋದಕ್ಕೆ ಚಾನ್ಸಸ್ ಕೊಡ್ತಾನೆ. ಹಾಗೆ ಫೀಸ್ ಕೂಡ ತೋರಿಸ್ತಾ ಇದೆ, ಎಷ್ಟು ಫೀಸ್ ಕಟ್ಟಬೇಕು PGCET ಕೌನ್ಸಿಲಿಂಗ್ ದಿನ. ಸೊ ಅದು ಕೂಡ ಇದೆ. ಸೊ ಆಪ್ಷನ್ ನಂಬರ್ನ ಎಂಟ್ರಿ ಮಾಡಿ. ನೀವು ಒಂದೇ ಕಾಲೇಜ್ ಸೆಲೆಕ್ಟ್ ಮಾಡ್ತಿದ್ರೆ 1 ಅಂತ ಎಂಟ್ರಿ ಮಾಡಿ. ಒಂದಕ್ಕಿಂತ ಜಾಸ್ತಿ ಸೆಲೆಕ್ಟ್ ಮಾಡ್ತಿದ್ರೆ ಅದರಲ್ಲಿ ಫಸ್ಟ್ ಪ್ರಿಯಾರಿಟಿ ಯಾವುದು, ಸೆಕೆಂಡ್ ಪ್ರಿಯಾರಿಟಿ ಯಾವುದು ನೋಡಿಕೊಂಡು ಎಂಟ್ರಿ ಮಾಡಿ. ಸೊ ನೆಕ್ಸ್ಟ್ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಆಪ್ಷನ್ ಆ್ಯಡೆಡ್ ಅಂತ ಒಂದು ಪಾಪಪ್ ಬಂದಿದೆ. ನೆಕ್ಸ್ಟ್ ಹಾಗೆ ಸ್ಕ್ರಾಲ್ ಅಪ್ ಮಾಡ್ತಾ ಹೋದರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡೋಣ. ಸೊ ಡೌನ್ಲೋಡ್ ಅಂತ ಮತ್ತೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಗಿರುತ್ತೆ. ನಿಮ್ಮ ಫೋನ್ ಬ್ರೌಸರಲ್ಲಿ ಡೌನ್ಲೋಡ್ ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಅಲ್ಲಿ ಡಾಕ್ಯುಮೆಂಟ್ ಕಾಣಿಸ್ತಾ ಇರುತ್ತೆ, ಅದನ್ನು ಓಪನ್ ಮಾಡಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಡೀಟೇಲ್ಸ್ ಇಲ್ಲಿ ಒಂದು PDF ಫಾರ್ಮಲ್ಲಿ ಡೌನ್ಲೋಡ್ ಆಗಿರುತ್ತೆ. ಇದು ಕೂಡ ಪ್ರಿಂಟೌಟ್ ತೊಗೋಬೇಕು. ಸೊ ಇಲ್ಲೆಲ್ಲ ಡೀಟೇಲ್ಸ್ ಇದೆ, ಇದನ್ನು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಇದನ್ನು ಪ್ರಿಂಟ್ ತೊಗೋಬೇಕಾಗಿರೋದ್ರಿಂದ ನೀವೆಲ್ಲಾದರೂ ಸೇವ್ ಮಾಡ್ಕೊಳ್ಳಿ ಅಥವಾ ವಾಟ್ಸಪ್ ಆದರೂ ಮಾಡ್ಕೊಳ್ಳಿ ನಿಮ್ಮ ನಂಬರ್ಗೆ. ನೆಕ್ಸ್ಟು ಪ್ರೀವಿಯಸ್ ಟ್ಯಾಬಿಗೆ ಬಂದು ಸೊ ಇಲ್ಲಿ ಹೋಮ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದು ಕ್ಯಾಂಡಿಡೇಟ್ ಡೀಟೇಲ್ಸ್ ಅನ್ನೋ ಕಡೆ ಅಂಡರ್ ಗ್ರ್ಯಾಜುಯೇಟ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ ಇನ್ ಪ್ರೀವಿಯಸ್ ಡಿಗ್ರಿ ಅನ್ನೋ ಕಡೆ ನೀವು ನಿಮ್ಮ UG ಡಿಗ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಡ್ರಾಪ್ ಡೌನ್ ಲಿಸ್ಟಿಂದ. ನೆಕ್ಸ್ಟು ಟೋಟಲ್ CGPA ಮಾರ್ಕ್ಸ್ ಆ್ಯಂಡ್ ಟೋಟಲ್ CGPA ಮ್ಯಾಕ್ಸಿಮಮ್ ಆಫ್ ಆಲ್ ಸೆಮಿಸ್ಟರ್ ಆಲ್ ಇಯರ್ಸ್ ಏನಿದೆ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ, ಅದನ್ನು ಎಂಟ್ರಿ ಮಾಡಿ. ಸೊ ಅದಾದ ನಂತರ ನೆಕ್ಸ್ಟು ನಿಮ್ಮ PDC ಅಥವಾ
ಡಿಗ್ರಿ ಸರ್ಟಿಫಿಕೇಟ್ 6 ಸೆಮಿಸ್ಟರ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಅಪ್ಲೋಡ್ಗೆ ಆಪ್ಷನ್ ಕೊಟ್ಟಿದ್ದಾನೆ. ಫೋಟೋ ಮಾತ್ರ ಇದೆ, JPEG ಆರ್ PNG ಫಾರ್ಮಲ್ಲಿದೆ. ಸೊ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನು ಕೂಡ ಅಪ್ಲೋಡ್ ಮಾಡಿ. ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಬ್ಯಾಕ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಪೇಜ್ ರಿಫ್ರೆಶ್ ಆಗುತ್ತೆ. ಈ ಒಂದು ಪಾಪಪ್ನಲ್ಲಿ ನಿಮಗೆ ಫೀಸ್ ಪೇಮೆಂಟ್ ಡೀಟೇಲ್ಸ್ ಬಗ್ಗೆ ಇದೆ, 750 ರುಪೀಸ್. ಹಾಗೆ ಇದನ್ನು ಸ್ಕ್ರಾಲ್ ಅಪ್ ಮಾಡ್ತಾ ಹೋದರೆ ಪೇ ಆನ್ಲೈನ್ ಅನ್ನೋ ಬಟನ್ ಇದೆ, ಅಡ್ಮಿಷನ್ ಅನ್ನೋ ಹೆಡ್ಡಿಂಗಲ್ಲಿ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಫೀಸ್ ಪೇಮೆಂಟ್ ಡೀಟೇಲ್ಸ್ ತೋರಿಸ್ತಾ ಇದೆ. ಇದರಲ್ಲಿ ಚಾರ್ಜಸ್ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಇದೆ, ನೋಡ್ಕೊಳ್ಳಿ. UPI ಬೆಟರ್ ಆಪ್ಷನ್, UPIನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಪೇಮೆಂಟ್ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ. UPI ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ UPI ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಪೇ ನೌ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಸೊ ಇಮಿಡಿಯೇಟಾಗಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಸ್ಕ್ರೀನ್ ರೆಕಾರ್ಡ್ ಮಾಡ್ತಿರೋದ್ರಿಂದ ನಿಮಗಿದು ಸ್ಕ್ರೀನ್ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಇರೋದ್ರಿಂದ ರೆಕಾರ್ಡ್ ಆಗಲ್ಲ. ಸೊ ನಾನು ಪೇಮೆಂಟ್ ಕಂಪ್ಲೀಟ್ ಮಾಡಿರ್ತೀನಿ. ಸೊ ಮತ್ತೆ ರಿಟರ್ನ್ ಆ ಪೇಜಿಗೆ ಬಂದಾಗ ಪೇಮೆಂಟ್ ಡೀಟೇಲ್ಸ್ ಅಪ್ಲೋಡ್ ಆಗೋದಕ್ಕೆ, ಅಪ್ಡೇಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಪೇಜ್ನ ಕ್ಲೋಸ್ ಮಾಡಿಬಿಡಿ. ನಿಮ್ಮ ಪೇಮೆಂಟ್ ಡೀಟೇಲ್ಸ್ ಇಲ್ಲಿ ಬಂದಿದೆ. ಸೊ ಎಲ್ಲ ಡೀಟೇಲ್ಸ್ನೂ ನೋಡ್ಕೊಳ್ಳಿ. ಇದು ಒಂದು ಸ್ಕ್ರೀನ್ಶಾಟ್ ತೊಗೊಂಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಪ್ರೀವಿಯಸ್ ಟ್ಯಾಬಿಗೆ ಬನ್ನಿ. ಇಲ್ಲಿ ಪೇಜ್ನ ರಿಫ್ರೆಶ್ ಮಾಡಿ ನೋಡಿ. ಹಾಗೆ ಅಡ್ಮಿಷನ್ ಅನ್ನೋ ಟ್ಯಾಬ್ನಲ್ಲಿ ಪೇಮೆಂಟ್ ಡೀಟೇಲ್ಸ್ ಬಗ್ಗೆ ಚೆಕ್ ಮಾಡಬೇಕು, ಒಂದು ಸರಿ ಎನ್ಶೂರ್ ಮಾಡ್ಕೋಬೇಕು. ಸೊ ಇದು ಟೈಮ್ ತೊಗೊಳುತ್ತೆ, ಒಂದು 30 ಮಿನಿಟ್ಸ್ವರೆಗೂ ಕೂಡ ಟೈಮ್ ತೊಗೊಳುತ್ತೆ ಡೇಟಾಬೇಸಲ್ಲಿ ಅಪ್ಡೇಟ್ ಮಾಡೋದಕ್ಕೆ. ಸೊ ಮತ್ತೊಂದು ಸರಿ ನೀವು ಲಾಗೌಟ್ ಆಗಿ ಬೇಕಿದ್ದರೆ ಲಾಗಿನ್ ಆಗಿ ಮತ್ತೆ ಚೆಕ್ ಮಾಡಿ ಪೇಮೆಂಟ್ ಡೀಟೇಲ್ಸ್. ಸೊ ನಾನಿಲ್ಲಿ ಮತ್ತೆ ಒಂದು 30 ಮಿನಿಟ್ಸ್ ಆದಮೇಲೆ ಚೆಕ್ ಮಾಡ್ತಾ ಇದ್ದೀನಿ. ಹೀಗೆ ಪೇಮೆಂಟ್ ಡೀಟೇಲ್ಸ್ ಸಕ್ಸಸ್ ಅಂತ ಬಂದಿರುತ್ತೆ, ಪೇಮೆಂಟ್ ಡೀಟೇಲ್ಸ್ ಇರುತ್ತೆ. ಸೊ ಇಲ್ಲಿಗೆ ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ.